ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರತ್ನರಾಶಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು DSC ವೋಟರ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಕ್ಕಿಂತ ಹೆಚ್ಚು ಪುಟಗಳ ಕನ್ಫರ್ಮೇಷನ್ ಲೆಟರ್ಗಳನ್ನು ಒಂದೇ ಫೈಲ್ ಮಾಡಿ ಅಪ್ಲೋಡ್ ಮಾಡೋದು ಹೇಗೆ ಎನ್ನುವುದನ್ನು ನೋಡೋಣ. ಈಗಾಗಲೇ ಬಹುತೇಕ ಸ್ನೇಹಿತರಿಗೆ ಇದು ಗೊತ್ತಿರುತ್ತೆ, ಆದರೆ ಗೊತ್ತಿಲ್ಲದೇ ಇರುವವರಿಗಾಗಿ ಸರಳವಾದ ವಿಧಾನವೊಂದನ್ನು ನಾನಿಲ್ಲಿ ಪರಿಚಯಿಸುತ್ತೇನೆ. ಆದರೆ ಫ್ರೆಂಡ್ಸ್, ಅಕ್ರಾಸ್ ACಯಲ್ಲಿ DSC ಎಂದು ಗುರುತಿಸಲ್ಪಟ್ಟಿರುವ ಮತದಾರರ ಚೆಕ್ಲಿಸ್ಟನ್ನು ಸಬ್ಮಿಟ್ ಮಾಡುವ ಮುನ್ನ ನಮಗೆ ಕೊಟ್ಟಿರುವಂಥ ಕನ್ಫರ್ಮೇಷನ್ ಲೆಟರ್ಗಳಲ್ಲಿ ಸೂಕ್ತ ರಿಮಾರ್ಕ್ಗಳನ್ನು ಬರೆದು ಸ್ಕ್ಯಾನ್ ಮಾಡಲಿಕ್ಕೆ ಅವುಗಳನ್ನು ಸಿದ್ಧವಾಗಿಟ್ಕೊಳ್ಬೇಕು. ನಂತರ ಅವುಗಳನ್ನು ಅಡೋಬ್ ಸ್ಕ್ಯಾನ್ ಆ್ಯಪಲ್ಲಿ ಸ್ಕ್ಯಾನ್ ಮಾಡಿ ಒಂದೇ ಫೈಲ್ ಆಗಿ ಸೇವ್ ಮಾಡಿ ಇಟ್ಟುಕೊಂಡರೆ ಅನಂತರ ಸುಲಭವಾಗಿ ಅಪ್ಲೋಡ್ ಮಾಡಬಹುದು. ಹೇಗೆ ಎಂಬುದನ್ನು ನೋಡಿ. ಪ್ಲೇಸ್ಟೋರ್ ಆ್ಯಪ್ಗೆ ಹೋಗಿ ಸರ್ಚ್ ಬಾರಲ್ಲಿ ಅಡೋಬ್ ಸ್ಕ್ಯಾನ್ ಎಂದು ಟೈಪಿಸಿ ಸರ್ಚ್ ಮಾಡಿ. ಅಡೋಬ್ ಸ್ಕ್ಯಾನ್ ಆ್ಯಪ್ ಕಾಣಿಸುತ್ತೆ, ಇನ್ಸ್ಟಾಲ್ ಮಾಡಿ. ಆ್ಯಪ್ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿ. ಹೊಸದಾಗಿ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡವರು ಮೊದಲು ನಿಮ್ಮ ಗೂಗಲ್ ಅಥವಾ ಫೇಸ್ಬುಕ್ ಅಕೌಂಟ್ ಮುಖಾಂತರ ಲಾಗಿನ್ ಆಗಿ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅಮೌಂಟ್ ಕೇಳುತ್ತೆ. ಯಾವುದೇ ಅಮೌಂಟ್ ಪೇ ಮಾಡುವ ಅವಶ್ಯಕತೆ ಇಲ್ಲ. ಬ್ಯಾಕ್ ಹೋಗಿ ಓಕೆ ಮೇಲೆ ಕ್ಲಿಕ್ ಮಾಡಿ. ವೈಲ್ ಯೂಸಿಂಗ್ ದ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡಿ. ಟ್ಯಾಪ್ ದ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ಈಗ ಪೇಜ್ಗಳನ್ನು ಸ್ಕ್ಯಾನ್ ಮಾಡುತ್ತಾ ಹೋಗಿ. ನಾವು ಕ್ಲಿಕ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಕಾಗಿ ಆ್ಯಪ್ ಪೇಜ್ಗಳನ್ನು ಸ್ಕ್ಯಾನ್ ಮಾಡಿಕೊಳ್ಳುತ್ತಾ ಹೋಗುತ್ತೆ. ಸ್ಕ್ಯಾನ್ ಆಗಿರುವಂಥ ಪೇಜ್ ಕ್ಲಿಯರ್ ಆಗಿ ಕಾಣಿಸದಿದ್ದಲ್ಲಿ ಫಿಲ್ಟರ್ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಲವು ಪುಟಗಳನ್ನು ಅದು ತೋರಿಸುತ್ತೆ. ಇದರಲ್ಲಿ ಒಂದೊಂದೇ ಪುಟವನ್ನು ಸೆಲೆಕ್ಟ್ ಮಾಡುತ್ತಾ ಹೋಗಿ ಯಾವ ಪೇಜ್ ಕ್ಲಿಯರ್ ಇದೆಯೋ ಆ ಪೇಜನ್ನು ಸೆಲೆಕ್ಟ್ ಮಾಡಿ. ನಂತರ ಕೀಪ್ ಸ್ಕ್ಯಾನಿಂಗ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪುಟವನ್ನು ಸ್ಕ್ಯಾನ್ ಮಾಡಿ. ಈಗ ಈ ಪೇಜ್ ಕ್ಲಿಯರ್ ಆಗಿ ಕಾಣಿಸುತ್ತಿದ್ದರೆ ಫಿಲ್ಟರ್ಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಕೀಪ್ ಸ್ಕ್ಯಾನಿಂಗ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪುಟವನ್ನು ಸ್ಕ್ಯಾನ್ ಮಾಡಿ. ಹೀಗೆ ಎಲ್ಲ ಪುಟಗಳನ್ನು ಸ್ಕ್ಯಾನ್ ಮಾಡಿ ಸೇವ್ ಮಾಡುವ ಮುನ್ನ ಮೇಲೆ ಟಚ್ ಮಾಡಿ ಈ ಫೈಲ್ಗೆ DSC ವೋಟರ್ ಯಾರಿದ್ದಾರೋ ಅವರದೇ ಹೆಸರನ್ನು ಕೊಟ್ಟುಬಿಡಿ. ಒಂದು ವೇಳೆ ಹಲವು DSC ವೋಟರ್ಗಳ ನೇಮ್ ಒಂದೇ ಆಗಿದ್ದರೆ ನೀವು ಗುರುತಿಸುವ ಹಾಗೆ ನೇಮನ್ನು ಕ್ಯಾಪಿಟಲ್ ಲೆಟರ್ಗಳಲ್ಲೋ ಸ್ಮಾಲ್ ಲೆಟರ್ಗಳಲ್ಲೋ ಚೇಂಜ್ ಮಾಡಿ ಸೇವ್ ಮಾಡುತ್ತಾ ಹೋಗಿ. ನಾನೀಗ ನಾಗರಾಜ್ ಎಂದು ರೀನೇಮ್ ಮಾಡಿ ಕೆಳಗೆ ರೀನೇಮ್ ಎಂಬಲ್ಲಿ ಕ್ಲಿಕ್ ಮಾಡಿ ಈ ಫೈಲನ್ನು ಸೇವ್ ಮಾಡುತ್ತೇನೆ. ನಂತರ ಸೇವ್ PDF ಮೇಲೆ ಕ್ಲಿಕ್ ಮಾಡಿ. ಫೈಲ್ ಸೇವ್ ಆಗುತ್ತೆ. ಇದೇ ರೀತಿ ಎಲ್ಲ DSC ವೋಟರ್ಗಳ ಫೈಲ್ಗಳನ್ನು ಸೇವ್ ಮಾಡಿ. ಆತ್ಮೀಯರೇ, ಈ ರೀತಿಯಾಗಿ ಎಷ್ಟೇ ಪೇಜ್ಗಳಿರಲಿ ಅವುಗಳನ್ನು ಒಂದೇ PDF ಫೈಲ್ ಆಗಿ ಸೇವ್ ಮಾಡಬಹುದು. ಅನಂತರ ಈ ಫೈಲ್ಗಳನ್ನು ಸುಲಭವಾಗಿ DSC ರಿಪೋರ್ಟನ್ನು ಸಬ್ಮಿಟ್ ಮಾಡುವಾಗ ಅಪ್ಲೋಡ್ ಮಾಡಬಹುದು. ಅದು ಹೇಗೆ ಎಂಬುದನ್ನು ನೋಡೋಣ. ಸ್ನೇಹಿತರೆ, BLO ಆ್ಯಪ್ನ ಹೋಮ್ ಪೇಜಲ್ಲಿ DSC ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ಚೆಕ್ ಲಿಸ್ಟ್ ಸಬ್ಮಿಷನ್ ಎಂಬ ಎರಡನೇ ಆಪ್ಷನ್ಗೆ ಹೋಗಿ ನಾವು DSC ಅಕ್ರಾಸ್ ACಯಲ್ಲಿ ಇರುವಂಥ ಮತದಾರರ DSC ರಿಪೋರ್ಟನ್ನು ಸಬ್ಮಿಟ್ ಮಾಡಬಹುದು. ಹೇಗೆಂದರೆ DSC ಐಡೆಂಟಿಫೈಡ್ ಲಿಸ್ಟಲ್ಲಿ ಒಮ್ಮೆ ನೋಡಿ. DSC ಅಕ್ರಾಸ್ AC ಇಲ್ಲಿರುವಂಥ ಒಬ್ಬ ಮತದಾರರ ಹೆಸರನ್ನು ನಾವು ಉದಾಹರಣೆಗೆ ತೆಗೆದುಕೊಳ್ಳೋಣ. ಈಗ DSC ಅಕ್ರಾಸ್ ACಯ ಈ ಲಿಸ್ಟಲ್ಲಿ ಸೀರಿಯಲ್ ನಂಬರ್ 10 ನಾಗರಾಜ್ ಎನ್ನುವವರ ಹೆಸರಿದೆ. ಇವರ ಕ್ಲಸ್ಟರ್ ID 720703. ಈಗ DSC ಅಕ್ರಾಸ್ ACಯಲ್ಲಿ ಇರುವಂಥ ಇವರ DSC ರಿಪೋರ್ಟನ್ನು ಸಬ್ಮಿಟ್ ಮಾಡಲಿಕ್ಕೆ ಮೇಲೆ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಹಿಂದಕ್ಕೆ ಬಂದು ಚೆಕ್ ಲಿಸ್ಟ್ ಸಬ್ಮಿಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಾವಿಲ್ಲಿ ಕಾಣಬಹುದು DSC ಅಕ್ರಾಸ್ ACಯಲ್ಲಿ ನೋಡಿದ ಅದೇ ಕ್ಲಸ್ಟರ್ ID 720703ಯನ್ನು ಮತ್ತು ನಾಗರಾಜ್ ಎನ್ನುವವರ ಹೆಸರನ್ನು. ಈ ಹೆಸರಿನ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿಯೂ ನೀವು ಕಾಣಬಹುದು ಹಳದಿ, ನೀಲಿ, ಬಿಳಿ ಬಣ್ಣಗಳನ್ನು. ಇವುಗಳಲ್ಲಿ
ನೀಲಿ ಹಿನ್ನೆಲೆ ಬಣ್ಣವನ್ನು ಹೊಂದಿರುವಂಥ ಮತದಾರರೇ ನಮ್ಮ ಭಾಗ ಸಂಖ್ಯೆಯಲ್ಲಿರುವ ಮೂಲ ಮತದಾರರು. ಇವರನ್ನು ನಾವು ಭೇಟಿ ಮಾಡಿ ಇಲ್ಲಿ ಇರುವಂಥ ಉಳಿದ ಮತದಾರರು ಯಾರಾದರೂ ಇವರೇ ಆಗಿರುವರಾ ಅಥವಾ ಈ ಯಾವ ವೋಟರ್ ಐ ಡಿಗಳು ಇವರಿಗೆ ಸಂಬಂಧವಿಲ್ಲವಾ ಎಂಬುದನ್ನು ಕೇಳಿ ಖಚಿತಪಡಿಸಿಕೊಳ್ಳಬೇಕು. ಏಕೆಂದರೆ ಇವರೆಲ್ಲರ ಹೆಸರು, ಸಂಬಂಧಿಯ ಹೆಸರು, ವಯಸ್ಸು ಮತ್ತು ಲಿಂಗ ಒಂದೇ ಆಗಿರುತ್ತವೆ. ಆದ ಕಾರಣ ನಾವು ಮೂಲ ಮತದಾರರ ಮನೆಗೆ ಭೇಟಿ ನೀಡಿ ಇವರನ್ನು ಕೇಳಿ ಇಲ್ಲಿರುವಂಥ ಉಳಿದ ಮತದಾರರು ಇವರಲ್ಲವಾ, ಹೌದಾ ಎಂಬುದನ್ನು ಕೇಳಿ ಖಚಿತಪಡಿಸಿಕೊಂಡು ಈ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾವು ನೀಲಿ ಬಣ್ಣದ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಕೆಳಗೆ ರೆಸ್ಪಾನ್ಸ್ ಆಫ್ ಫಾರ್ಮ್ಯಾಟ್ ಎ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಚುನಾವಣಾ ಇಲಾಖೆಯಿಂದ ಒದಗಿಸಿರುವಂಥ ಚೆಕ್ಲಿಸ್ಟಲ್ಲಿ ಕನ್ಫರ್ಮೇಷನ್ ಲೆಟರಲ್ಲಿ ಇವರ ಫೋಟೋ ಪಕ್ಕದಲ್ಲಿ ರೈಟ್ ಟಿಕ್ ಮಾರ್ಕನ್ನು ಹಾಕಿ ಮೇಲೆ ಒರಿಜಿನಲ್ ಎಂದು ಬರೆದು ಕೆಳಗೆ ಇವರ ಹೆಸರನ್ನು ಉಳಿಸಿಕೊಳ್ಳಲು ಯೋಗ್ಯವಾಗಿದೆ ಎಂದು ರಿಮಾರ್ಕನ್ನು ಬರೆದು ನಮ್ಮ ಸಹಿಯೊಂದಿಗೆ ಫೈಲನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಆದರೆ ಬಹಳಷ್ಟು ಹೆಸರುಗಳನ್ನು DSC ಎಂದು ಗುರುತಿಸಿದಾಗ ಪುಟಗಳು ಒಂದಕ್ಕಿಂತ ಹೆಚ್ಚಿರ್ತವೆ. ಆಗ ಅವುಗಳನ್ನು ಒಂದೇ ಫೈಲ್ ಮಾಡಿ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಈಗಾಗಲೇ ನಾನು ಅವೆಲ್ಲವುಗಳನ್ನು ಒಂದೇ PDF ಫೈಲ್ ಆಗಿ ಸೇವ್ ಮಾಡಿರುವ ಕಾರಣ ಚೂಸ್ ಫೈಲ್ ಮೇಲೆ ಹೋಗಿ ಚೂಸ್ PDF ಫ್ರಾಮ್ ಗ್ಯಾಲರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇವರದೇ ಹೆಸರಿನಲ್ಲಿ ಸೇವ್ ಮಾಡಿರುವಂಥ ಆ ಫೈಲನ್ನು ಆರಿಸಿಕೊಳ್ಳುತ್ತೇನೆ. ಈಗ ನೀವಿಲ್ಲಿ ಕಾಣ್ತೀರಿ ನಾಗರಾಜ್ ಎನ್ನುವ ಹೆಸರಿನ ಫೈಲನ್ನು. ಇದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಈ ಫೈಲ್ ಅಪ್ಲೋಡ್ ಆಗುತ್ತೆ. ಅದು ಇಲ್ಲಿ PDF ಫೈಲ್ ಆಗಿ ಅಪ್ಲೋಡ್ ಆಗಿದೆ. ಕೆಳಗೆ ರಿಮಾರ್ಕ್ ಬರೆಯಬೇಕು, ಒರಿಜಿನಲ್ ಟು ಬಿ ರಿಟೇನ್ಡ್ ಎಂದು. ರಿಮಾರ್ಕ್ ಬರೆದಾದ ಮೇಲೆ ಆ್ಯಕ್ಷನ್ನಲ್ಲಿ ಕೆಳಗೆ ಎರಡು ಆಪ್ಷನ್ಗಳಿವೆ, ಒರಿಜಿನಲ್ ಮತ್ತು ASD ಎಂದು. ಇಲ್ಲಿ ನಾವು ಒರಿಜಿನಲ್ ಎಂಬುದರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಪುನಃ ರಿಮಾರ್ಕಲ್ಲಿ ನಾವು ಒರಿಜಿನಲ್ ಟು ಬಿ ರಿಟೇನ್ಡ್ ಎಂದೇ ಬರೆಯಬೇಕು. ಅದಕ್ಕಾಗಿ ಮೇಲೆ ಈಗಾಗಲೇ ಬರೆದಿರುವ ಟೆಕ್ಸ್ಟನ್ನು ಕಾಪಿ ಮಾಡಿಕೊಳ್ಳಿ ಮತ್ತು ಕೆಳಗೆ ಅದನ್ನೇ ಪೇಸ್ಟ್ ಮಾಡಿ. ನಂತರ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಈಗ ನೀವಿಲ್ಲಿ ಕಾಣುತ್ತೀರಿ DSC ರಿಮಾರ್ಕ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಎಂದು. ಆದರೆ ಇದು ಇಷ್ಟಕ್ಕೆ ಮುಗಿಯುವುದಿಲ್ಲ. ನಾವು ಮೂಲ ಮತದಾರರ DSC ರಿಪೋರ್ಟನ್ನು ಸಬ್ಮಿಟ್ ಮಾಡಿದ ನಂತರ ಅವರೊಟ್ಟಿಗೆ DSC ಎಂದು ಗುರುತಿಸಲ್ಪಟ್ಟ ಉಳಿದ ಮತದಾರರ ರಿಪೋರ್ಟನ್ನು ಸಹ ಸೂಕ್ತ ರಿಮಾರ್ಕ್ಗಳೊಂದಿಗೆ ಸಲ್ಲಿಸಬೇಕು. ಅದಕ್ಕಾಗಿ ಮೂಲ ಮತದಾರರನ್ನು ಭೇಟಿ ಮಾಡಿ ವಿಚಾರಿಸಲಾಗಿ ಉಳಿದವರ್ಯಾರೂ ಇವರಿಗೆ ಗೊತ್ತಿಲ್ಲವೆಂದು ಹೇಳಿದ ಕಾರಣ ಅವರ ರಿಪೋರ್ಟನ್ನು ಸಲ್ಲಿಸುವಾಗ ನೋ ಇನ್ಫಾರ್ಮೇಷನ್ ಎಂಬ ರಿಮಾರ್ಕನ್ನು ಬರೆದು ಸಲ್ಲಿಸಬೇಕಾಗುತ್ತದೆ. ಒಂದು ವೇಳೆ ಇವರೊಟ್ಟಿಗೆ DSC ಎಂದು ಗುರುತಿಸಲ್ಪಟ್ಟಂಥ ವೋಟರ್ ಐ ಡಿಗಳಲ್ಲಿ ಯಾವುದಾದರೊಂದು ವೋಟರ್ ಐ ಡಿ ಇವರದ್ದೇ ಡುಪ್ಲಿಕೇಟ್ ಎಂದು ಅವರಿಂದ ಖಚಿತವಾದರೆ ಆಗ ನಾವು ಆ್ಯಕ್ಷನ್ನಲ್ಲಿ ಡುಪ್ಲಿಕೇಟ್ ಎಂಬ ಆಪ್ಷನ್ನನ್ನು ಸೆಲೆಕ್ಟ್ ಮಾಡಬೇಕು. ನಂತರ ರಿಮಾರ್ಕಲ್ಲಿ ಟು ಬಿ ಡಿಲೀಟೆಡ್ ಎಂದು ಬರೆದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಆದರೆ ನಮ್ಮ ಭಾಗ ಸಂಖ್ಯೆಯಲ್ಲಿರುವಂಥ ಮತದಾರರಿಗೆ ಅವರದೇ ಹೆಸರಿನ ಈ ಉಳಿದ ಮತದಾರರು ಯಾರೂ ಪರಿಚಯವಿಲ್ಲವಾದ ಕಾರಣ ಇವರ ರಿಪೋರ್ಟನ್ನು ನಾನು ನೋ ಇನ್ಫಾರ್ಮೇಷನ್ ಎಂದು ಬರೆದು ಸಬ್ಮಿಟ್ ಮಾಡುತ್ತೇನೆ. ಹೇಗೆಂದರೆ ವೋಟರ್ ಐ ಡಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಇಲ್ಲಿ ಯಾವುದೇ ಫೈಲನ್ನು ಅಪ್ಲೋಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಕೆಳಗೆ ಆ್ಯಕ್ಷನ್ನಲ್ಲಿ ನೋ ಇನ್ಫಾರ್ಮೇಷನ್ ಎಂದು ಸೆಲೆಕ್ಟ್ ಮಾಡಬೇಕು. ಒಂದು ವೇಳೆ ಮೂಲ ಮತದಾರರ ಡುಪ್ಲಿಕೇಟ್ ವೋಟರ್ ಐ ಡಿ ಇದಾಗಿದ್ದರೆ ಡುಪ್ಲಿಕೇಟ್ ಎಂಬುದನ್ನು ಸೆಲೆಕ್ಟ್ ಮಾಡಬೇಕು. ರಿಮಾರ್ಕಲ್ಲಿ ಟು ಬಿ ಡಿಲೀಟೆಡ್ ಎಂದು ಬರೆಯಬೇಕು. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಆದರೆ ಇವರು ನಮ್ಮ ಭಾಗ ಸಂಖ್ಯೆಯಲ್ಲಿ ನೆಲೆಸಿರುವಂಥ ಮತದಾರರಿಗೆ ಯಾರೆಂಬುದೇ ಗೊತ್ತಿಲ್ಲವಾದ್ದರಿಂದ ನೋ ಇನ್ಫಾರ್ಮೇಷನ್ ಎಂಬುದನ್ನು ಸೆಲೆಕ್ಟ್ ಮಾಡಿ ಕೆಳಗೆ ರಿಮಾರ್ಕಲ್ಲಿ ಅದನ್ನೇ ಪುನಃ ರಿಮಾರ್ಕ್ ಆಗಿ ಬರೆದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ರಿಪೋರ್ಟನ್ನು ಸಬ್ಮಿಟ್ ಮಾಡುತ್ತೇನೆ.
ಈಗ ನೀವಿಲ್ಲಿ ಕಾಣುತ್ತೀರಿ DSC ರಿಮಾರ್ಕ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಎಂದು. ಪುನಃ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಮತ್ತೊಬ್ಬ ವೋಟರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನೋ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ. ರಿಮಾರ್ಕಲ್ಲಿ ನೋ ಇನ್ಫಾರ್ಮೇಷನ್ ಎಂದು ಬರೆಯಿರಿ. ಇದನ್ನೊಮ್ಮೆ ಕಾಪಿ ಮಾಡಿಕೊಂಡ್ಬಿಡಿ, ಏಕೆಂದರೆ ಮತ್ತೆ ಮತ್ತೆ ಇದನ್ನು ಹಾಕಬೇಕಾಗತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಪುನಃ ಓಕೆ ಮೇಲೆ ಕ್ಲಿಕ್ ಮಾಡಿ. ಮತ್ತೊಬ್ಬ ಮತದಾರರ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನೋ ಇನ್ಫಾರ್ಮೇಷನ್, ಅಲ್ಲಿ ಕಾಪಿ ಮಾಡಿದ್ದನ್ನು ಇಲ್ಲಿ ಪೇಸ್ಟ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಈ ಲಿಸ್ಟಲ್ಲಿ ಇರುವಂಥವರೆಲ್ಲರೂ ಮುಗಿಯುವವರೆಗೂ ಇದೇ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಈಗ ಈ ಲಿಸ್ಟಲ್ಲಿ 12ರವರೆಗೂ ಒಂದೇ ಹೆಸರಿನ ಮತದಾರರು ಇದ್ದರು. ಅವರೆಲ್ಲರ ರಿಪೋರ್ಟನ್ನು ಕೂಡ ನಾವು ಸಬ್ಮಿಟ್ ಮಾಡಿದ್ದೇವೆ. ಸ್ನೇಹಿತರೆ, ಈಗ ಕ್ಲಸ್ಟರ್ ID 720703 ಇದಕ್ಕೆ ಸಂಬಂಧಪಟ್ಟ DSC ರಿಪೋರ್ಟನ್ನು ನಾವು ಸಬ್ಮಿಟ್ ಮಾಡಿ ಆದ ಮೇಲೆ ಇದು ಕಂಪ್ಲೀಟ್ ಆಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಮೇಲೆ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಹಿಂದಕ್ಕೆ ಹೋಗಿ ನಂತರ ಕಂಪ್ಲೀಟೆಡ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಖಚಿತಪಡಿಸಿಕೊಳ್ಳಬಹುದು. ಇಲ್ಲಿ 720703 ಈ ಕ್ಲಸ್ಟರ್ ಐಡಿಯ ನಾಗರಾಜ್ ಎನ್ನುವವರ DSC ರಿಪೋರ್ಟ್ ಸಂಪೂರ್ಣವಾಗಿ ಸಬ್ಮಿಟ್ ಆಗಿದೆ. ಸ್ನೇಹಿತರೆ, ಈ ರೀತಿಯಾಗಿ DSC ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕು. ಇದುವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು.